ಧಿಕ್ಕಾರ ಅಯ್ಯೋ, ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ರಲ್ಲಯ್ಯ. ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಒಂದು ಅರ್ಥ ಆಗ್ತಾ ಇಲ್ಲ. ಈ ಮುಂಚೆ ಒಂದು ಮೆಟ್ರೋದಲ್ಲೂ ಇದೇ ರೀತಿ ಪಂಚೆ ಹಾಕೊಂಡು ಬಂದವರಿಗೆ ಒಳಗಡೆ ಬಿಡೋದಿಲ್ಲ. ಪಂಚೆಯನ್ನ ಹಾಕುವಂತವ್ರು ಯಾರು? ನಮ್ಮ ನಾಡಿನ ರೈತರು. ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ಜೊತೆಗೆ ಬಂದು ಪಂಚೆ ಬಂದು ಶರ್ಟು ಪಂಚೆ ಇದು ನಾವು ಸಭೆ ಸಮಾರಂಭಗಳಲ್ಲಿ ಹಾಕ್ತಿವಿ. ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ ಅದು. ನಿಜವಾದ ಭಾರತ ಮಾತೆ ನಿನ್ನೆ ಒಬ್ಬ ರೈತ ಬಂದು ನಾನು ಒಳಗಡೆ ಬಿಡೋದಲ್ಲ ಪಂಚೆ ಹಾಕಿಲ್ಲ ಅಂತಂದ್ರೆ, ಹಂಗಾರೆ ಪಂಚೆ ಹಾಕೊಂಡು ಹೊರಗಡೆ ಬಂದಿಲ್ಲ ಅಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪಂಚೆ ಶರ್ಟ್ ಹಾಕೊಂಡೇ ಬರ್ತಾರೆ. ಹಂಗಾರೆ ಅವ್ರನ್ನ ಒಳಗಡೆ ಬಿಡೋದಿಲ್ವ ನೀವು? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಅಣ್ಣವರು ಯಾವ್ದನ್ನ ಪ್ರತಿನಿಧಿಸಿದ್ರು? ಯಾವತ್ತಾರು ಪ್ಯಾಂಟ್ ಹಾಕಿದ್ರು? ಅವರು ಪಂಚೆ ಮತ್ತು ಶರ್ಟ್ ಅನ್ನ ಹಾಕೊಂಡು ಈ ನಾಡಿನ ಸಂಸ್ಕೃತಿಯನ್ನ ಉಸಿರಿರೋ ತನಕ ಕಾಪಾಡಿದ್ರು. ಕನ್ನಡ ಕಲಾಕುಸುಮ, ಕನ್ನಡ ತಾಯಿಯ ಹೆಮ್ಮೆ ಮಗ, ಜಗಮೆಚ್ಚಿದ ಮಗ, ಗಾಜನೂರು ಗಂಡು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಂತ ಪಂಚೆ ಸಂಸ್ಕೃತಿಯನ್ನ ಇಲ್ಲಿ ಯಾರ್ತಕ್ಕಂಥ ಯಾರೋ ಸೆಕ್ಯೂರಿಟಿ ಸಿಬ್ಬಂದಿ, ಯಾರೋ ಮ್ಯಾನೇಜರ್ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಈಗ ನಾವು ಪಂಚೆ ಶರ್ಟ್ ಹಾಕೋ ಬಂದಿದ್ದೀವಿ. ಅವ್ರಿಗೆ ತಾಕತ್ತಿದ್ರೆ ತಡಲಿ, ಈಗ ನೋಡ್ತೀನಿ, ನಾವು ಒಳಗಡೆ ಹೋಗ್ತೀವಿ. ಈಗ ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಡೆಯ ಒಳಗಡೆ ಹೋದ್ ಬಿಡೋದಿಲ್ವ ನೋಡ್ತೀವಿ. ಇದು ಖಂಡಿತವಾಗ್ಲೂ ಖಂಡನೀಯ ಸರ್. ಈ ತರದ ಒಂದು ತುಗುಲಕ್ ದರ್ಬಾರು ಇಲ್ಲ, ಯಾವ್ದಾದ್ರು ಆದೇಶ ಇದೆಯಾ? ಕೊಡ್ಲಿ ಮಾಲ್ ಅವರು. ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ? ಕೇಸ್ ನಮ್ದೇ ಗ್ಯಾರಂಟಿ. 6 hours later. ಇನ್ನು ರೈತರ ಕ್ಷಮೆ ಕೇಳಿದ್ದಾರೆ ಜಿಟಿ ಮಾಲ್ನ ಉಸ್ತುವಾರಿ ಸುರೇಶ್. ಸೆಕ್ಯೂರಿಟಿಯಿಂದ ತಪ್ಪಾಗಿದೆ, ನಾನು ಕ್ಷಮೆ ಕೇಳ್ತೇನೆ ಅಂತ ಅಲ್ಲಿನ ಉಸ್ತುವಾರಿ ಇನ್ಚಾರ್ಜ್ ಆಗಿರುವಂತ ಸುರೇಶ್ ಹೇಳಿದ್ದಾರೆ. ಇವಾಗ ನನ್ನ ಮಗನೇ, ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಖಂಡಿತ ಅದು ತಪ್ಪಾಗಿದೆ. ಅವ್ರು ತಪ್ಪು ಮಾಡಿದ್ದಾರೆ. ಸೆಕ್ಯೂರಿಟಿ ಗೊತ್ತಾಗಿಲ್ಲ, ಹೊಸಬ್ರು ಬಂದಿದ್ದಾರೆ. ನಮ್ಮಲ್ಲಿ ನಮ್ಮ ಮಾಲ್ ಓಪನ್ ಆದ 4 ಕಡೆ ಎಲ್ಲಾ ಕಡೆ ಬರ್ತಾರೆ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ನಾನೇ ಒಂದೆಂಟು ಹಬ್ಬ ಹುಣ್ಣಿಮೆಗೆ ನಾವೇ ಪಂಚೆ ಉಟ್ಕೊಂಡ್ ಬರ್ತೀವಿ. ಅದ್ರಲ್ಲಿ ತಪ್ಪೇನಿಲ್ಲ. ಅದು ಯಾರೋ ಸೆಕ್ಯೂರಿಟಿ ತಪ್ಪು ಮಾಡಿದ್ದಾರೆ, ಅದನ್ನ ಎನ್ಕ್ವೈರಿ ಮಾಡಿ ಅವ್ರಿಗೇನು ಪನಿಷ್ಮೆಂಟ್ ಕೊಡ್ತೀನಿ. ನಮ್ಮ ಮನೆ ಬರ ಇದನ್ನ ಕೇಳಬೇಕಲ್ಲ, ಕೂತ್ಕೊಂಡು 2 ಬಿಟ್ಟು ಎಳ್ಕೊಂಬರೋದು ಬಿಟ್ಬಿಟ್ಟು ನಮ್ಮವ್ರು. ಇದು ತಿಳಿದೇನೆ ಆಗಿದ ಘಟನೆ ಇದು. ನಾವು ಕ್ಷಮಾಪಣೆ ಕೇಳ್ತೀವಿ ಅವ್ರ ಹತ್ರ. ನಾವು ನಾವರೇಂದ್ರ ಹತ್ರ ಆಗಲಿ, ಅವ್ರ ಮಗ ಆಗಲಿ, ಅವರು ಮಿಸಸ್ ಏನೋ ಊರಿಂದ ಬಂದಿದ್ದಾರೆ, ಅವ್ರ 3 ಜನರು ಕ್ಷಮಾಪಣೆ ಕೇಳ್ತೀವಿ. ಆಮೇಲೆ ಸಮಸ್ತ ಕರ್ನಾಟಕ ಕನ್ನಡಿಗರು ಆಮೇಲೆ ರೈತರ ಹತ್ರ ಕ್ಷಮಾಪಣೆ ಕೇಳ್ತೀವಿ. ಇದೇನಂದ್ರೆ ಗೊತ್ತಾಗದೇ ನಡೆದಿರೋ ಒಂದು ಅಚಾತುರ್ಯ ಘಟನೆ. ಇವ್ನ್ಯಾವನ ಸೆಡೆ ನನ್ ಮಗ. ಕ್ಷಮಾಪಣೆ ಸಮಸ್ತ ನಾಗರಾಜಪ್ಪ ಅವರಿಗೆ ನಮ್ಮ ಪರವಾಗಿ ಕ್ಷಮಾಪಣೆ. ಅದು ಮರ್ಯಾದೆ. ನನ್ನ ಎದುರುಗಡೆ ಸಾಯೋವರೆಗೂ ಹಿಂಗೆ ಇರ್ಬೇಕು, ಗೊತ್ತಾಯ್ತಾ? ಯಾಕಂದ್ರೆ ನಾವು ನಿಮ್ಮನ್ನ ಒಂದು ವಸ್ತ್ರ ವಿನ್ಯಾಸದಲ್ಲಿ ಅಲೋ ಮಾಡಿಲ್ಲ ಅನ್ನೋದಕ್ಕೆ ನಿಮಗೆ ಒಂದು ಬೇಜಾರಿದೆ. ಆ ಕಾರಣಕ್ಕಾಗಿ ನಮಗೆ ಕ್ಷಮಿಸಿ. ಇನ್ನು ಮುಂದೆ ಈ ತರ ಯಾವುದೇ ಘಟನೆಗಳು ನಡೆಯೋದಿಲ್ಲ ಸರ್. ಮುಳ್ಳಂದಿ ಏನೋ ಯಂಗ್ಲ ನನ್ನ ದರ್ಬಾರು ಒಳ್ಳೆ ಬೆಳ್ಳಿ ತಟ್ಟೆಲಿ ಭಿಕ್ಷೆ ಬೇಡದಂಗೆ ಬೊಂಬಾಟಾಗಿತ್ತಣೋ. ಸರ್, ಬರೀ ಕ್ಷಮಾಪಣೆ ಅಲ್ಲ, ಅವರನ್ನ ಕರ್ಕೊಂಬಂದು ಸನ್ಮಾನ ಮಾಡಿ ಗೌರವ ಕೊಡಿ. ಇದು ಎಲ್ರಿಗೂ ಕೂಡ ಗೊತ್ತಾಗ್ಲಿ. ಈ ಕಾಗಿನ ಮಕ್ಕಳು ಕೊಡೋ ಕಾಟಕ್ಕೆ ಎಲ್ಲಿ ಶಿವನ್ ಪಾದನ ಬೇಗ ಸೇರ್ಕೊಂಡ್ಬಿಡ್ತಿರೋ ಅಂತ ಭಯ ಆಗ್ತಾ ಇದೆ ಕಣೆ. ಖಂಡಿತ ಮಾಡ್ತೀವಿ ಸರ್. ಅದೇ ನಮ್ಮ ಮಾಲಿಗೆ ಸಂಬಂಧಪಟ್ಟವ್ರಿಗೆ ಹಿರಿಯ ಅಧಿಕಾರಿಗಳೆಲ್ಲ ಈ ತರ ಹೇಳ್ತೀವಿ. ಇದರ ಒಂದು ಘಟನೆ ಅಂದ್ರೆ ಇಲ್ಲಿವರೆಗೂ ಅವ್ರಿಗೆ ಏನೇನು ನಡೀತಾ ಅಂತ ಎಲ್ಲ ಗೊತ್ತಿದೆ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೊಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು ಬಿಡಿ. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.